ವೆಲ್ಕಮ್ ಟು 803 ರಿಯಲ್ ಎಸ್ಟೇಟ್ ವೀಕ್ಷಕರೇ. ಬನ್ನಿ ಇವತ್ತು ನಮ್ಮ ಚನ್ನಪಟ್ಟಣದಲ್ಲಿರೋ ಒಂದು 20 ಕುಂಟೆ ತೆಂಗಿನ ತೋಟ ನೋಡ್ಕೊಂಬರೋಣ. ನೀವು ಇವಾಗ ನೋಡ್ತಾ ಇರೋದು ಈ 15 ಅಡಿ ಮಡ್ ರೋಡ್ಗೆ ಇರುವಂತಹ 20 ಕುಂಟೆ ತೆಂಗಿನ ತೋಟ. ಈ ಮಡ್ ರೋಡ್ ಕೇವಲ 200 ಮೀಟರ್ ಇದೆ. ಟಾರ್ ರಸ್ತೆಯಿಂದ ಕೇವಲ 200 ಮೀಟರ್ ಇದೆ, ಮತ್ತು ಹಳ್ಳಿಯಿಂದನೂ ಕೇವಲ 200 ಮೀಟರ್ ಮಾತ್ರ ಈ 15 ಅಡಿ ಮಡ್ ರೋಡ್ಗೆ ಈ ತೋಟ ಬರುತ್ತೆ. 20 ಕುಂಟೆ ತೆಂಗಿನ ತೋಟ. ಈಸ್ಟ್ ಫೇಸಿಗೆ ರೋಡ್ ಬರುತ್ತೆ. ಆಲ್ಮೋಸ್ಟ್ ನಿಮಗೆ ಈಸ್ಟ್ ಮತ್ತು ಸೌತ್ ಕಾರ್ನರ್ ಬರ್ಬೋದು ರೋಡು. ಒಟ್ಟು 25ರಿಂದ 27 ತೆಂಗಿನ ಮರ ಇದೆ 20 ಕುಂಟೆ ತೆಂಗಿನ ತೋಟದಲ್ಲಿ. ರೆಕ್ಟ್ಯಾಂಗಲ್ ಶೇಪಲ್ಲಿ ತೋಟ ಇದೆ. ರೋಡ್ ಫೇಸಿಂಗ್ಗೆ 70 ಫೀಟ್ ಬರುತ್ತೆ. ಆ್ಯಕ್ಚುಲಿ ನಿಯರ್ ಬೈ ಲೇಕ್ ಕೂಡ ಜಸ್ಟ್ 300 ಮೀಟ್ರ್ ದೊಡ್ಡ ಕೆರೆ ಇದೆ. ಸೊ ವಾಟರ್ ಸೋರ್ಸ್ಗೆ ಏನು ತೊಂದರೆ ಇಲ್ಲ. ಬೋರ್ವೆಲ್ ಹಾಕ್ಸಿದ್ರೆ 100% ನೀರು ಬರುತ್ತೆ. ಇವ್ರದ್ದು ತೋಟ 2 ಎಕರೆ 3 ಎಕರೆ ಇರೋದ್ರಿಂದ ಅಲ್ಲಿರೋ ಬೋರ್ವೆಲಿಂದ ಈ ತೋಟಕ್ಕೆಲ್ಲ ನೀರು ಹಾಯಿಸ್ಕೊತಾ ಇದ್ದಾರೆ. ಸದ್ಯಕ್ಕೆ ಈ 20 ಕುಂಟೆ ಸಪ್ರೇಟಾಗಿ ಕೊಡ್ತಾ ಇರೋದ್ರಿಂದ ಇದರಲ್ಲಿ ನೀವು ಬೋರ್ ಹಾಕ್ಸ್ಕೋಬೇಕು. ಮತ್ತು ಗೌರ್ಮೆಂಟ್ ಸರ್ವೆ ಮಾಡಿಸಿ ಫೆನ್ಸಿಂಗ್ ಹಾಕ್ಸಿ ಕೊಡ್ತಾರೆ ನಿಮಗೆ ತೋಟನ ಅವರು 20 ಕುಂಟೆಗೆ. ಇನ್ನು ಈ ತೋಟದ ಪ್ರೈಸ್ ಬಂದ್ಬಿಟ್ಟು ಪರ್ ಕುಂಟ 2,25,000 ಕೋಟ್ ಮಾಡ್ತಾ ಇದ್ದಾರೆ ಓನರು. ಸ್ಲೈಟ್ಲಿ ನೆಗೋಷಿಯಬಲ್ ಇರುತ್ತೆ. ಈ ಪ್ರಾಪರ್ಟಿ ಬಂದ್ಬಿಟ್ಟು ನಮ್ಮ ಬ್ಯಾಂಗ್ಳೂರು ಮೈಸೂರು ಎಕ್ಸ್ಪ್ರೆಸ್ ಹೈವೇ ಎಕ್ಸಿಟಿಂದ ಕೇವಲ 4.5 ಕಿಲೋಮೀಟರ್ ದೂರ ಇದೆ. ನಮ್ಮ ಕೆಂಗೇರಿ ಬೆಂಗಳೂರಿಂದ 55 ಕಿಲೋಮೀಟ್ರ್ ಆಗುತ್ತೆ ಈ ಪ್ರಾಪರ್ಟಿಗೆ. ಜಸ್ಟ್ 1 ಅವರ್ ಜರ್ನಿ ಅಂತ ಹೇಳ್ಬೋದು ಬೆಂಗಳೂರಿಂದ. ಮತ್ತು ವಿಲೇಜಿಂದ ಜಸ್ಟ್ 200 ಮೀಟರ್ದಿಂದ ಸೇಫ್ಟಿ ಪರ್ಪಸ್ಗೂ ಓಕೆ. ನೋಡಿ ನಿಮಗೆ ಮನೆಗಳು ಕಾಣಿಸ್ತಾ ಇರ್ಬೋದು ನಾನು ಝೂಮ್ ಹಾಕಿದಾಗ. ಆ 2 ಕಡೆ ಟಾರ್ ರೋಡ್ ಬರುತ್ತೆ. ಟಾರ್ ರೋಡಿಂದ ಜಸ್ಟ್ 200 ಮೀಟ್ರ್ ಮಾತ್ರ ಮಡ್ ರೋಡ್ ಇದೆ. ಅಂಟಿಲ್ ಪ್ರಾಪರ್ಟಿವರೆಗೂ ಟಾರ್ ರೋಡೇ ಇದೆ. ಎಲ್ಲದಕ್ಕಿಂತ ಹೆಚ್ಚಾಗಿ ಜನರಲ್ ಪ್ರಾಪರ್ಟಿ ಇದೆ, ಕ್ಲಿಯರ್ ಟೈಟಲ್ ಇದೆ. ಇದು ಆನ್ಸೆಸ್ಟರ್ ಪ್ರಾಪರ್ಟಿ, ಪಿತ್ರಾರ್ಜಿತ ಆಸ್ತಿ. ಮತ್ತು ಚಿಕ್ಕದಾಗಿ ಫಾರ್ಮ್ ಹೌಸ್ ಮಾಡ್ಕೋಬೇಕು, ವಿಲೇಜ್ ಅಟ್ಯಾಚ್ ಇರಬೇಕು, ಸೇಫ್ಟಿ ಪರ್ಪಸ್ ಇರಬೇಕು ಅನ್ನೋರಿಗೆ ಸೂಟಬಲ್ ಆಗಿರುತ್ತೆ. ಮತ್ತು ಯಾವ ಥರ ಫಾರ್ಮಿಂಗ್ ಬೇಕಾದರೂ ಮಾಡ್ಬೋದು. ಯಾಕೆಂದರೆ ರೆಡ್ ಸಾಯಿಲು ತುಂಬ ಚೆನ್ನಾಗಿದೆ. ಆಗಲೇ ಹೇಳ್ದಂಗೆ ಗೌರ್ಮೆಂಟ್ ಸರ್ವೆ ಮಾಡಿಸಿ ಫೆನ್ಸಿಂಗ್ ಹಾಕ್ಸಿ ಕೊಡ್ತಾರೆ ನಿಮಗೆ ಓನರು. ಟೋಟಲ್ಲು 20 ಕುಂಟೆಗೆ ಒಟ್ಟು 45 ಲಕ್ಷ ಕೋಟ್ ಮಾಡ್ತಾ ಇದ್ದಾರೆ. ಅಂದರೆ ಪರ್ ಕುಂಟೆ 2,25,000 ಬೀಳುತ್ತೆ. ಹಾಗೆ ಮರಗಳನ್ನೂ ಅಷ್ಟೇ ತುಂಬ ತೆಳ್ಳಗೆ ಹಾಕಿದ್ದಾರೆ. 25 ಅಡಿ ದೂರಕ್ಕೆ ಒಂದು ತೆಂಗಿನ ಮರ ಹಾಕಿದ್ದಾರೆ. ಮತ್ತು ರಿಮೈನಿಂಗ್ ಮಧ್ಯ ತುಂಬ ಜಾಗ ಸ್ಪೇಸ್ ಇದೆ, ಉಳ್ಕೊಳ್ಳುತ್ತೆ ನಿಮಗೆ. ಆ ಸ್ಪೇಸಲ್ಲಿ ನೀವು ಬೇರೆ ರೀತಿಯ ಅಂದರೆ ಫ್ರೂಟ್ ಪ್ಲಾಂಟೇಷನ್ ಬೇಕಾದರೂ ಮಾಡ್ಕೋಬೋದು. ನಿಮಗೆ ಯಾವ ಥರ ಮರ ಬೇಕು ಆ ಥರ ಪ್ಲಾಂಟೇಷನ್ ಕೂಡ ಮಾಡ್ಕೋಬೋದು. ನೋಡಿ ಆ ಝೂಮಲ್ಲಿ ಏನು ಕಾಣಿಸ್ತಿದೆಯಲ್ಲ ಮನೆಗಳು, ಅದೇ ವಿಲೇಜು. ಈ ಕಡೆನೂ ಅಷ್ಟೇ ವಿಲೇಜ್ ಬರುತ್ತೆ. ಸರೌಂಡೆಡ್ ಬೈ ವಿಲೇಜ್ ಅಂದರೆ ನೀವು ಚಿಕ್ಕದಾಗಿ ಫಾರ್ಮ್ ಹೌಸ್ ಮಾಡ್ಕೊಂಡ್ರೆ ಸೇಫ್ಟಿ ಪರ್ಪಸ್ಸಿಗೆ ಏನು ತೊಂದರೆ ಇಲ್ಲ. ಆ ವಿಲೇಜ್ ಪಕ್ಕನೇ ಲೇಕ್ ಕೂಡ ಇರೋದ್ರಿಂದ ಬೋರ್ ಹಾಕ್ಸಿದ್ರೆ 100% ವಾಟರ್ ಅಂತೂ ಖಂಡಿತ ಸಿಗುತ್ತೆ. ಹೀಗೆ ನಮ್ಮ ವೀಡಿಯೋಸ್ನ ಹೆಚ್ಚೆಚ್ಚು ನೋಡ್ತಾ ಇರಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ. ಥ್ಯಾಂಕ್ ಯು ಫ್ರೆಂಡ್ಸ್, ಥ್ಯಾಂಕ್ ಯು ಸೊ ಮಚ್.